ನಿಮ್ಮ ಮೊಬೈಲ್ ನಂಬರ್ ಬಹುಮಾನ ಗೆದ್ದಿದೆ ಅಂತ ವಂಚನೆ ಎಸಗಲಾಗಿದ್ದು ಒಂದೇ ಗ್ರಾಮದ 10ಕ್ಕೂ ಹೆಚ್ಚು ಜನರಿಗೆ ಮಕ್ಮಲ್ ಟೋಪಿ ಹಾಕಲಾಗಿದೆ. ಯುವಕರಿಗೆ ಚಾಲಾಕಿ ಯುವತಿಯರು ಮಕ್ಮಲ್ ಟೋಪಿ ಹಾಕಿದ್ದಾರೆ. ಮಾನ್ವಿ ತಾಲೂಕಿನ ಗೋರಕಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 1700 ರೂಪಾಯಿ ಪಾವತಿಸಿ ಪಾರ್ಸೆಲ್ ಪಡೆಯುವಂತೆ ಸೂಚನೆಯನ್ನ ನೀಡಲಾಗಿದ್ದು ಪೋಸ್ಟ್ ಆಫೀಸ್ನಲ್ಲೇ ಬಾಕ್ಸ್ ಅನ್ನ ಯುವಕ ಓಪನ್ ಮಾಡಿದ. ಪಾರ್ಸೆಲ್ ಓಪನ್ ಮಾಡಿದಾಗ ಯುವಕನಿಗೆ ಶಾಕ್ ಆದಿತ್ತು. ಮೊಬೈಲ್ ಬದಲಾಗಿ ಬಾಕ್ಸ್ನಲ್ಲಿ ಸ್ವೀಟ್ ಬಾಕ್ಸ್ ಮತ್ತೆ ಚೈನ್ ಅನ್ನ ಹಾಕಿ ಕಳುಹಿಸಲಾಗಿತ್ತು. ಇದು ಯುವತಿಯರು ಯಾವ ರೀತಿ ಯುವಕರಿಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದರಲ್ಲೂ ಕೂಡ ಪದೇ ಪದೇ ಮೆಸೇಜ್ಗಳು ಬರ್ತಾ ಇರುತ್ತೆ ಮೊಬೈಲ್ನಲ್ಲಿ, ನಿಮ್ಮ ಈ ನಂಬರ್ ಬಹುಮಾನ ಗೆದ್ದಿದೆ, ಕೋಟಿಗಟ್ಟಲೆ ಹಣ ಬರುತ್ತೆ ನಿಮಗೆ, ಅಥವಾ ಮೊಬೈಲ್ ಬರುತ್ತೆ ಆ ರೀತಿ ಈ ರೀತಿ ಅಂತ. ಇನ್ನಾದ್ರೂ ಕೂಡ ಜನರು ಇದನ್ನ ನಂಬೋದನ್ನ ಬಿಡಬೇಕು, ಇಲ್ಲಾಂತಂದ್ರೆ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ. ಈ ಕಡೆ ದುಡ್ಡು ಕಳ್ಕೋಬೇಕಾಗತ್ತೆ, ಆ ಕಡೆ ಬಹುಮಾನ ಕೂಡ ಬಂದಿರೋದಿಲ್ಲ. ನಮ್ಮ ನಂಬರಿಗೆ ಒಂದು ಕಾಲ್ ಬಂದಿತ್ತು. ಅದರಲ್ಲಿ J7 ಮೊಬೈಲ್ ನಿಮ್ಮ ನಂಬರ್ ಸೆಲೆಕ್ಟ್ ಆಗಿದೆ, ನೀವು ಅದರಿಂದ ನೀವು 1700 ರೂಪಾಯಿ ಕಟ್ಕೊಂಡು ಪೋಸ್ಟ್ ಆಫೀಸಲ್ಲಿ ಬಿಡಿಸ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಇವತ್ತು ನನ್ನ ಪಾರ್ಸಲ್ ನನ್ನ ಹೆಸರು ಮೇಲೆ ಇಲ್ಲಿ ಬಂದಿತ್ತು. ಅದು ಪೋಸ್ಟ್ ಆಫೀಸ್ ಹತ್ರ ಬಿಡಿಸ್ಕೊಂಡ ನಂತರನೇ ನೀವು ಓಪನ್ ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಮೊದಲೇ ಅವಳಿಗೆ ಅಡ್ವಾನ್ಸ್ ಕೇಳಿದ್ವಿ ನಾವು, ನಮ್ಗೆ ಅದರಲ್ಲಿ ಏನಾದ್ರು ಫೇಕ್ ಇದ್ರೆ ನಿಮ್ಗೆ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಆದ್ರೆ ಈಗ ಅವ್ರು ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಡಿಸ್ಕೊಂಡ ನಂತರ ನಾವು ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿ ಬರೀ ಸ್ವೀಟ್ ಬಾಕ್ಸ್ ಒಂದು ಚೈನ್ ಇದು ಬಂದಿದೆ. ನಾವು ಈಗ ರಿಟರ್ನ್ ಅವ್ರಿಗೆ ಫೋನ್ ಮಾಡ್ತಾ ಇದ್ರಿ ಏನಂತ ಇದಾರೆ ಅವರು, ಇಲ್ಲ ರೀ ಅದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಇದಾಗ್ತಾ ಇಲ್ಲ, ಮತ್ತೆ ನಿಮ್ಗೆ ರಿಟರ್ನ್ ಫಂಡ್ ಮಾಡ್ತಾ ಅಂತ ಹೇಳ್ತಾ ಇದಾರೆ. ಆದ್ರೆ ಅವರು ಅಡ್ರೆಸ್ ಮಾತ್ರ ಇದು ಹೇಳ್ತಾ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾ ಇದ್ದಾರೆ. ಈ ತರ ಬಹಳಷ್ಟು ಜನಕ್ಕೆ ನಮ್ಮೂರಾಗ ಮೋಸ ಆಗಿದೆ. ಇದೊಂದೇ ಅಲ್ಲ, ಬಹಳ ಒಂದು 7-8 ಇದೇ ತರ ಪಾರ್ಸಲ್ ಬಂದಿದೆ. ಅದನ್ನ ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್. ಇನ್ನಾದ್ರೂ ಕೂಡ ಜನ ಈ ಬಗ್ಗೆ ಎಚ್ಚೆತ್ಕೋಬೇಕು ಅಂತ ಅನ್ಸತ್ತೆ, ಹಾಗೆ ಮೋಸ ಮಾಡಿರೋರ್ಗೂ ಕೂಡ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸತ್ತೆ ಪೊಲೀಸರು ಅಲ್ವಾ? ಏನಾಯ್ತು ಇದು? ಹೌದು ಸುಕನ್ಯಾ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಗೋರ್ಗಲ್ ಗ್ರಾಮದ ಯುವಕ ರಮೇಶ್ ಅನ್ನೋನಿಗೆ ಕೆಳದ ಎಡದಣೆಯಿಂದ ಒಂದು ಕಾಲ್ ಬರುತ್ತೆ ಒಂದು ಹುಡುಗಿಯಿಂದ. ಆ ಯುವತಿ ಹೇಳ್ತಕ್ಕಂಥದ್ದು, ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಸೆಲೆಕ್ಟ್ ಆಗಿದೆ, ಬಹುಮಾನ ಗೆದ್ದಿದೆ, ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಬರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಪೋಸ್ಟ್ ಆಫೀಸ್ ನಲ್ಲಿ 1700 ರೂಪಾಯಿನ ಪಾವತಿಸಿ ಆ ಮೊಬೈಲ್ ಬಹುಮಾನವನ್ನು ಪಡಿಬಹುದು ಅಂತಕ್ಕಂಥ ಮಾಹಿತಿನ ರವಾನಿಸ್ತಾರೆ. ಅದಕ್ಕೆ ಸಾಕಷ್ಟು ಖುಷಿಯಾದಂತ ರಮೇಶ್ ಅಂತ ಯುವಕ ಪೋಸ್ಟ್ ಆಫೀಸ್ಗೆ ಹೋಗಿ ಹಣವನ್ನು ಪಾವತಿ ಮಾಡಿ ಬಾಕ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಅಚ್ಚರಿ ಕಾದಿರುತ್ತೆ. ಆ ಬಾಕ್ಸ್ ನಲ್ಲಿ ಸ್ವೀಟ್ ಬಾಕ್ಸ್ ಒಂದಿರುತ್ತೆ, ಸೋನ್ ಪಾಪಡಿ ಸ್ವೀಟು, ಮತ್ತೆ ಅದ್ರ ಜೊತೆ ಒಂದು ರೋಡ್ ಗೋಲ್ಡ್ ಚೈನ್ ಇರುತ್ತೆ. ಸೊ ಇದನ್ನ ಕಂಡು ದಂಡ ಆಗ್ತಾನೆ ರಮೇಶ್ ಅಂತಕ್ಕಂಥ ಯುವಕ. ಇಮಿಡಿಯೇಟ್ ಆಗಿ ಮತ್ತೆ ವಾಪಸ್ ಅದೇ ನಂಬರ್ಗೆ ಕಾಲ್ ಮಾಡ್ತಾನೆ. ಆ ಯುವತಿ ಆಗ ನಾವು ಮೋಸ ಮಾಡೋದಿಲ್ಲ, ಯಾವುದೇ ರೀತಿ ಈ ರೀತಿ ಆಗೋದಿಲ್ಲ, ಚೆಕ್ ಮಾಡ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ರೀತಿ ಅದು ಒಂದೇ ಗ್ರಾಮದಲ್ಲಿ 10ಕ್ಕೂ ಜನ ಯುವಕರಿಗೆ ಇದೇ ರೀತಿ ಮೋಸ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಈಗಾಗಲೇ ರಮೇಶ್ ಟಿವಿನಲ್ಲಿ ಸ್ಪಷ್ಟಪಡ್ತಾನೆ. ಈ ರೀತಿ ಆಗ್ತಕ್ಕಂಥದ್ದು ಪದೇ ಪದೇ ನಡೀತಾ ಇರ್ತಕ್ಕಂಥದ್ದು. ಈ ಹಿಂದೆ ಮೊಬೈಲ್ಗೆ ಕಾಲ್ ಮಾಡ್ಬಿಟ್ಟು ನಿಮ್ಮ ನಂಬರ್ ಕೋಟ್ಯಾಂತರ ರೂಪಾಯಿ ಗೆದ್ದಿದೆ, 3 ಕೋಟಿ ಬಹುಮಾನ ಗೆದ್ದಿದೆ, ಇನ್ನು ಹಣ ಪಾವತಿಸಿ ಬಹುಮಾನ ಪಡಿಬಹುದು ಅಂತ ಮಾಹಿತಿ ರವಾನಿಸ್ತಕ್ಕಂಥದ್ದು, SMS ಮಾಡ್ತಕ್ಕಂಥದ್ದು, ಈ ರೀತಿ ಮೋಸ. ಸಾರ್ವಜನಿಕರು ಈಗಾಗಲೂ ಸಹ ಎಚ್ಚೆತ್ತುಕೊಂಡು ಇಂಥ ಮೋಸಕ್ಕೆ ಇಂಥ ಮೆಸೇಜ್ಗಳಿಗೆ ಮೋಸ ಹೋಗದಂತೆ ನಡ್ಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಸುಕನ್ಯಾ. ಧನ್ಯವಾದ ಸಿದ್ದು ಬಿರಾದರ್.